ಇನ್ನು ವಿಧಾನಸಭೆ ಕಲಾಪದಲ್ಲಿ ವಫ್ ಗದ್ದಲ ಕೋಲಾಹಲ ಹೆಚ್ಚಾಗಿದೆ. ಮೊದಲ ದಿನವೇ ವಫ್ ವಿಚಾರಕ್ಕೆ ಭಾರೀ ಜಟಾಪಟಿ ನಡೀತಾ ಇದೆ. ವಫ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡುವಂತೆ ಬಿಜೆಪಿ ಪಟ್ಟು ಹಿಡಿದಿದೆ. ಸಂತಾಪ ಸೂಚನಾ ಕಲಾಪ ಮುಗೀತಾ ಇದ್ದಂತೆ ಅನುಭವ ಮಂಟಪದ ತೈಲ ಚಿತ್ರದ ಬಗ್ಗೆ ಸ್ಪೀಕರ್ ಮಾತನಾಡಿದ್ದಾರೆ. ಚಿತ್ರ ಅನಾವರಣದ ಬಗ್ಗೆ ಮಾತನಾರಂಭಿಸಿದ್ದಾರೆ ಸ್ಪೀಕರ್. ಈ ವೇಳೆ ಎದ್ದು ನಿಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಕ್ಫ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು ಮಾಡಿ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇಲ್ಲ ಇಲ್ಲ ಈ ವಿಚಾರ ಬೇರೆ, ಇಲ್ಲಿ ತುಗಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ತೇವೆ. ವಿಪಕ್ಷದ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರು ಮುಗಿಬಿದ್ದಿದ್ದಾರೆ. ನೀವು ಬಸವಣ್ಣನವರ ವಿರೋಧಿಗಳು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಮೇಲೆ ಶರಣಪ್ರಕಾಶ್ ಪಾಟೀಲ್ ಸಹ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಸಿದ್ಧವಾಗಿ ಬಂದಿದ್ರು. ಆರ್ಎಸ್ಎಸ್ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ತಯಾರಿದೆ. ನೀವು ಇಲ್ಲಿ